ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಬಡ್ಡೆ ಬರುವಂಥ ಗುಳಿಗೆ ಮತ್ತು ಯಾವುದೇ ಒಂದು ಮೆಣಸಿನ್ಕಾಯಿ ಗಿಡನ ಕಡಿಲಾರ್ದಂಥ ಒಂದು ಮದ್ದು ಹಾಕಿದ್ವಿ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇವತ್ತಿನ ಬ್ಯಾಡಗಿ ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನಡೆದಿರುತ್ತೆ, ಆ ಮಾರ್ಕೆಟ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದ್ರ ಜೊತೆನೇ ಇವತ್ತು ರುದ್ರ ಬ್ಯಾಡಗಿ ಹಚ್ಚಿದ್ದೀವಿ ಸೊ ಹೊಲದಲ್ಲಿ. ಸೊ ಅದನ್ನು ಕೂಡ ಸಂಪೂರ್ಣವಾಗಿ ಈ ಮೂರು ಮಾಹಿತಿಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇವತ್ತು ಮಾಡಿದ್ದಲ್ಲ, ಇದು ನಿನ್ನೆ ಸಾಯಂಕಾಲ ಮಾಡಿದ್ದು. ನಾವು ಬಿತ್ತಿದ್ವಲ್ಲ ಆ 2 ಎಕರೆಗೂ ಕೂಡ ಮತ್ತು ಹಚ್ಚಿದ್ವಲ್ಲ ಡಬಲ್ ಫೈತಿರುವ 4 ಎಕರೆ. ಸೊ ಈ 6 ಎಕರೆಗೂ ಕೂಡ ನಾವು ನಿನ್ನೆ ಸಾಯಂಕಾಲ ಸತ್ತು ಅಂದರೆ ಗೊಬ್ಬರ ಹಾಕಿದ್ದೀವಿ. ಏನೇನು ಹಾಕಿದ್ದೀವಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಸಿಂಜೆಂಟಾ ಇನ್ಸೆಕ್ಟಿಸೈಡ್ ಅಂತೇಳಿ ಪಿಂಕ್ ಅಂದರೆ ಗುಲಾಬಿ ಕಲರ್ ಏನೈತಲ್ಲ ಪಿಂಕ್ ಕಲರು, ಇದು ಒಂದು ಗುಳಿಗೆ. ಅಂದರೆ ಯಾವ ಥರದ್ದು ಅಂದರೆ ಈಗ ನಮ್ಮ ಮೆಣಸಿನ ಸಸಿ ಹಚ್ಚಿದ ಮೇಲೆ 3 ಥರ 4 ಥರದ ಹುಳುಗಳು ಬರ್ತವೆ. ಈಗ ಎಲೆ ತಿನ್ನೋ ಹುಳುಗಳು ಬೇರೆ, ಈಗ ಬಡ್ಡೆನ ಕಟ್ ಮಾಡ್ತಕ್ಕಂಥ ಹುಳ ಬೇರೆ ಇರ್ತಾವೆ, ಬೇರನ್ನ ಕಟ್ ಮಾಡ್ತಕ್ಕಂಥ ಹುಳುಗಳು ಬೇರೆ ಇರ್ತಾವೆ ಮಣ್ಣಲ್ಲಿ. ಇದೇ ರೀತಿ ಹಲವಾರು ಏನು ಹುಳುಗಳು ಬರ್ತವೆ, ಹುಳುಗಳು ಕೂಡ ನಾವೇನು ಹಚ್ಚಿರ್ತೀವಲ್ಲ ಆಲ್ರೆಡಿ ಬಿತ್ತಿರ್ತೀವಲ್ಲ, ಈ ರೀತಿ ನಮ್ಮ ಮೆಣಸಿನ ಸಸಿನ ಕಟ್ ಮಾಡೋದಾಗಿರ್ಬೋದು, ಎಲೆ ತಿಂದಾಕೋದಾಗಿರ್ಬೋದು, ಬಡ್ಡೆನ ತಿಂದಾಕೋದಾಗಿರ್ಬೋದು, ಬೇರನ್ನ ತಿಂದಾಕೋದಾಗಿರ್ಬೋದು, ಇಂಥ ಸಮಸ್ಯೆಗಳಿಗೆಲ್ಲ ಈ ಸಿಂಜೆಂಟಾ ಇನ್ಸೆಕ್ಟಿಸೈಡ್ ಏನು ಮಾಡುತ್ತೆ ಅಂದರೆ ಕೆಲಸ ಮಾಡುತ್ತೆ. ಇನ್ನು ಕ್ಲೈಮೇಟ್ ಯಾವುದೇ ಒಂದು ವಾತಾವರಣ ಕೂಡ ಹೊಂದಿಕೊಂಡು ಅದು ಕೆಲಸ ಮಾಡ್ತಾ ಹೋಗುತ್ತೆ ಸಿಂಜೆಂಟಾ ಇನ್ಸೆಕ್ಟಿಸೈಡ್. ಸೊ ಅದೇ ಕಾರಣಕ್ಕೋಸ್ಕರ ನಾವು ಹಾಕಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಬಲ್ 531 ಸಸಿ ಹಚ್ಚಿರ್ತಕ್ಕಂಥ ಇದಕ್ಕೆ ನಾವು ಹಾಕಿದ್ವಿ, ಮತ್ತು ಬಿತ್ತಿರ್ತಕ್ಕಂಥದ್ದು ಕೂಡ 2 ಎಕರೆಗೆ ಹಾಕಿದ್ದೀವಿ. ಈ ರೀತಿ ಹಾಕ್ಕೊಂತ ಹೋಗ್ಬೇಕು. ಯಾಕಂದರೆ ಜಾಸ್ತಿ ಈಗ ಬೇರಿನ ಇನ್ನಷ್ಟು 2 ದಿನ ಆಗಿ ತತ್ತಿ ಆಲ್ರೆಡಿ ಸೊತ್ತವಾಗ್ತಾ ಇದೀವಲ್ಲ, ಅಂದರೆ ಏನಂದರೆ ಆ ಬಡ್ಡೆ ಹುಳುಗಳು ತಿನ್ನಬಾರ್ದು, ಕಟ್ ಮಾಡಬಾರ್ದು, ಎಲ್ಲಿ ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ, ಗಿಡ ಉಳಿಸೋಕ್ಕೋಸ್ಕರ ಈ ರೀತಿ ಹಾಕ್ತಾಯಿದ್ವಿ. ಜಾಸ್ತಿ ಏನಾರು ಹಾಕ್ಬೇಡ್ರಿ, ಯಾಕಂದರೆ ಬೇರು ಇನ್ನೂ ಬೆಳೆದಿರಲ್ಲ, ಅದೇ ಉದ್ದೇಶಕ್ಕೋಸ್ಕರ ನಾವು ಸಿಂಪಲಾಗಿ ಹಾಕ್ಕೊಂಡು ಹೋಗ್ತಾಯಿದ್ವಿ. ಗುಳಿಗೆ ಹಾಕೋ ನೆಪದಾಗೆ ಹಂಗೆ 2 ಚೀಲ ಕಾಂಪ್ಲೆಕ್ಸು ಮತ್ತು 1 ಚೀಲ ಹೀರೆ ಹಾಕಿದ್ವಿ. 6 ಎಕರೆಗೂ ಸೇರಿ ಇದೊಂದು ಗುಳಿಗೆ ಹಾಕಿದ್ದೀವಿ. ಮತ್ತು ಸ್ವಲ್ಪ ಅದಕ್ಕೆ ಅಕ್ಕಿ ಮತ್ತು ನೈಸ್ ತೌಡು ಕಲಿಸಿದ್ವಿ. ಇನ್ನು ಯಾವ ಎಂಡೆ ಹುಳ ಆ ಥರ ಏನಾದರೂ ಬಂದರೆ ಸೇಫ್ಟಿಗೋಸ್ಕರ ಹಾಕಿದ್ದೀವಿ. ಓಕೆನಾ? ಸೊ ಇವೆಲ್ಲ ಮಿಕ್ಸ್ ಮಾಡೋದು ನೀವು ಹಿಂದಿನ ಸ್ಲೈಡಲ್ಲಿ ನೋಡಿದ್ರೆ ಮಿಕ್ಸ್ ಮಾಡಿ ಈ ರೀತಿ ಹಾಕ್ತಾಯಿದ್ದೀವಿ. ಓಕೆನಾ? ಇನ್ನು ಹಲವಾರು ಹುಳುಗಳಿರ್ತವೆ. ನಾವು ಹೋದ ಸರಿ ಕೂಡ ಈ ರೀತಿ ಸ್ವಲ್ಪ ಲೇಟಾಗಿ ಹಾಕಿದ ಕಾರಣಕ್ಕೆ ಭಾಳಷ್ಟು ಸಸಿನ ನಾವು ಲಾಸ್ ಮಾಡ್ಕೊಂಡಿದ್ದೀವಿ. 2043ಗೆ ಹಾಕಿದ್ದಿಲ್ಲ ಹೋದ ವರ್ಷ, ಅದಕ್ಕೆ ಒಂದು ಲೇಟಾಗಿ ಹಾಕಿದ್ದಕ್ಕೋಸ್ಕರ ಭಾಳಷ್ಟು ಸಸಿನ ತಿಂದುಬಿಟ್ಟಿದ್ವು. ಅದೇ ಉದ್ದೇಶಕ್ಕೋಸ್ಕರ ಈ ವರ್ಷ ಮುಂಚಿತವಾಗಿನ ಹಚ್ಚಿದ ತಕ್ಷಣ 2 ದಿನ ಆದಮೇಲೆ ನಾವು ಈ ಥರ ಗೊಬ್ಬರನ ಹಾಕಿದ್ದೀವಿ. ಓಕೆನಾ? ಸೊ ಇದಾದಮೇಲೆ ಇವತ್ತು ಬೆಳಗಿನ ಜಾವ ಬೇಗನೆ ನಾವು ಏನು ಮಾಡಿದ್ವಿ, ರುದ್ರ ಬ್ಯಾಡಗಿ ಇನ್ನೂ 2 ಎಕರೆ ಹಚ್ಚೋದಿತ್ತು. ಸೊ ಇನ್ನು 2 ಎಕರೆ ರುದ್ರ ಬ್ಯಾಡಗಿ ಇವತ್ತು ಹಚ್ಚುತ್ತಾ ಇದ್ದೀವಿ. ಓಕೆನಾ? ಸೊ ರುದ್ರ ಬ್ಯಾಡಗಿ ಕೂಡ ನಾವು 2 ಎಕರೆ ಮತ್ತು 4 ಎಕರೆ ಡಬಲ್ 531 2 ಎಕರೆ ಡಬ್ಬಿ ಬಿತ್ತಿದ್ವಿ. ಓಕೆನಾ? ಸೊ ನೀವಿಲ್ಲಿ ರುದ್ರ ಬ್ಯಾಡಗಿ ಹಚ್ತಾ ಇರೋದು ನೋಡಿದ್ವಿ. 2 ಎಕರೆ ಹಚ್ಬಿಟ್ರೆ ನಮ್ಮದು ಕೆಲಸ ಎಲ್ಲ ಕ್ಲಿಯರ್ ಆಗುತ್ತೆ. ಸಸಿ ಹಚ್ಚೋದು ರುದ್ರ ಬ್ಯಾಡಗಿ ಕೂಡ ಹಚ್ತಾ ಇದ್ದೀವಿ. ಇದು ಕೂಡ ಎಕರೆಗೆ ಒಂದು 14,000ರಿಂದ 15,000 ಸಸಿ ಹಚ್ಬೋದು. ಅಂದ್ರೆ ಅವ್ರ ಮೇಲೆ ಡಿಪೆಂಡ್. ಜಾಸ್ತಿ ಇನ್ನು ಐತೆ ಜಾಸ್ತಿ ಹಾಕಿದ್ವಿ ನಾವು ಅಂದರೆ ಹತ್ರ ಹಚ್ತಾ ಇರ್ತಾರೆ ಕೆಲವು ಮಂದಿ. ಪ್ರಾಪರಾಗಿ ಹಚ್ಬೇಕಪ್ಪ ಅಂದರೆ ಒಂದು ಗೇಣು ಬಿಟ್ಟು ಒಂದು ಗೇಣು ಮೇಲೇ ಹಚ್ಬೇಕು ಆ್ಯಕ್ಚುಲಿ. ಓಕೆನಾ? ಸೊ ಯಾಕಂದರೆ ಅದಕ್ಕೆ ಸ್ವಲ್ಪ ಗಿಡ ಪಂಗ್ಲು ಹೊಡಿತದೆ ಮತ್ತು ಜಾಸ್ತಿ ಕಾಯಿ ಹಿಡಿತದೆ ದೂರ ಇದ್ದಾಗ. ಈ ದೂರ ಇದ್ದರೂ ಸ್ವಲ್ಪ ಚೆನ್ನಾಗಿ ಕಾಯಿ ಹಿಡಿತದೆ, ಜಾಸ್ತಿ ಕಾಯಿ ಹಿಡಿತೈತೆ ಸ್ವಲ್ಪ ಆ್ಯಕ್ಚುಲಿ. ಬಟ್ ಸಸಿ ಅಂದರೆ ಹೊಲಗಳವ್ರ ಮೇಲೆ ಡಿಪೆಂಡ್. ಯಾಕಂದರೆ ಸಸಿ ಸ್ವಲ್ಪ ಜಾಸ್ತಿ ಐತೆ ಹೊಲದಲ್ಲಿ ಅಂತ ಉದ್ದೇಶಕ್ಕೋಸ್ಕರ ಸ್ವಲ್ಪ ಹತ್ರ ಹಚ್ತೀವಿ. ಈಗ ಫಸ್ಟಿಗೆ ದೂರ ಹಚ್ತಾ ಇರ್ತೀವಿ. ಹೊಲ ಆಗಿ ಬಂದ ತಕ್ಷಣ ಸ್ವಲ್ಪ ಜಾಸ್ತಿ ಐತೆ ಹತ್ರ ಅಂದ್ರೆ ಅವಾಗ ಹತ್ರನೂ ಕೂಡ ಹಚ್ಕೋಬೋದು. ಈ ರೀತಿ ಕೂಡ ಮಾಡ್ಬೋದು. ಇನ್ನು ಕೆಲವು ಮಂದಿ ಉಳಿದ್ರೆ ಸಸಿನೂ ಕೂಡ ಮಾರಾಟ ಮಾಡ್ತಾರೆ ಎಲ್ಲ ಲಾಸ್ಟಿಗೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಕೂಡ ಸ್ವಲ್ಪ ಸ್ಮಾಲಾಗಿ ತಿಳಿಸ್ಕೊಟ್ಬಿಡ್ತೀನಿ. ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಏಸಿಕಾಯಿ ಬಂದಿದ್ದೇವೆ 15,000 ಚೀಲಗಳು ಏಸಿಕಾಯಿ. ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ 8,000 ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ. ಇನ್ನು 2043 ಸಿಂಜೆಂಟಾ ಬಂದ್ಬಿಟ್ಟು 9,000ದಿಂದ 12,000ವರೆಗೂ ಮಾರಾಟ ಆಗಿದೆ. 2043 9,000ದಿಂದ 12,000ವರೆಗೂ ಮಾರಾಟ ಆಗಿದೆ. ಇನ್ನು ಡಬಲ್ 531 8,500ರಿಂದ 9,500 ಮಾರಾಟ ಆಗಿದೆ. ಕೆಲವೊಂದು ಲಾಟ 10,000 ಕೂಡ ಮಾರಾಟ ಆಗಿದ್ದಾವೆ. ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು 15ರಿಂದ 12,000 ಮಾರಾಟ ಆಗಿದ್ದಾವೆ. ಕಡ್ಡಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು 17ರಿಂದ 19,000 ಮಾರಾಟ ಆಗಿದೆ. ಓಕೆನಾ? ಕಡ್ಡಿ 17ರಿಂದ 19, ಡಬ್ಬಿ 15ರಿಂದ 18, ಡಬಲ್ 531 8,500 9,000 10,000, 2043 9ರಿಂದ 12. ಓಕೆನಾ?
ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಮಾಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.